ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಏನ್ ಮಾಡೋದೀಗ? ಶಿವಗಾಮಿ ಹತ್ರ ಪರ್ಮಿಷನ್ ಕೇಳ್ತೀನಿ. ಎಂತಕ್ ನಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದು? ನೀವು ಕೆಲ್ಸ ಮಾಡೋ ರೀತಿ ಹೇಗಿರುತ್ತೆ ಅಂತ ತೋರ್ಸಕ್ಕೆ. ಅಲ್ಲ, ಒಂದ್ ಅಡ್ಗೆ ಮಾಡಕ್ ಬರಲ್ಲ, ಒಂದ್ ಬಟ್ಟೆ ಒಗ್ಯಕ್ ಬರಲ್ಲ, ಪಾತ್ರೆ ತೊಳ್ಯಕ್ ಬರಲ್ಲ, ಮನೆ ಗುಡ್ಸಕ್ ಬರಲ್ಲ, ಒರ್ಸಕ್ ಬರಲ್ಲ. ಮತ್ ಇನ್ನೇನ್ ಕೆಲ್ಸ ಮಾಡ್ತೀರಾ ಈ ಮನೇಲಿ ನೀವು? ಅಲ್ಲ ಮೇಡಮ್, ಇವ್ರು ಯಾವ ತರ ಕೆಲ್ಸ ಮಾಡಿದ್ದಾರೆ ನೋಡಿ ಮೇಡಮ್. ನೋಡಿ ಧೂಳ್ ಹೇಗಿದೆ. ಇದು ನೀವ್ ಕೆಲ್ಸ ಮಾಡಿರೋ ರೀತಿ. ಈ ತರ ಕೆಲ್ಸ ಮಾಡಕ್ಕೆ ನಾವು ಮನೆ ಕೆಲ್ಸ ಮಾಡ್ತೀವಿ ಅಂತ ನಮ್ಮನೆ ಸೇರ್ಕೊಂಡಿದ್ದೀರಾ ಅಲ್ವಾ? ಶಿವಗಾಮಿ, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಿತ್ತು. ಏನು? ಒಂದು ಲ್ಯಾಂಡ್ ಡೀಲಿಂಗ್ ಬಂದಿದೆ. 2 ದಿನಕ್ಕೆ 6 ಕೋಟಿ ರೂಪಾಯಿ ಸಿಗುತ್ತೆ. ಅದೇ ವಿಚಾರವಾಗಿ ಒಬ್ಬ ಪಾರ್ಟಿ ನನ್ನನ್ನು ನೋಡಕ್ ಬರ್ತಿದ್ದಾನೆ. ಈ ವೇಷದಲ್ಲಿ ಅವನ ಮುಂದೆ ವ್ಯವಹಾರ ಮಾಡೋಕ್ಕಾಗಲ್ಲ. ಅವರು ಬಂದು ಹೋದ ತಕ್ಷಣನೇ ನಾನು ಕೆಲಸದೊಳಗೆ ಬದಲಾಗ್ತೀನಿ. ಆಯ್ತು, ಆದ್ರೆ ನಂದು ಒಂದು ಕಂಡೀಷನ್ ಇದೆ. ಏನದು? ಏನಂತ ದೊಡ್ಡ ಕಂಡೀಷನ್ ಏನಿಲ್ಲ. ಅವ್ರ ಮುಂದೆ ನೀನು 15 ಸೆಂಟೆನ್ಸ್ಗಿಂತ ಜಾಸ್ತಿ ಮಾತಾಡೋ ಹಾಗಿಲ್ಲ. ಅಪ್ಪಿ ತಪ್ಪಿ 16ನೇ ಸೆಂಟೆನ್ಸ್ ಏನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ನಾನ್ ಬಂದು ಎಲ್ಲ ಸತ್ಯನೂ ಹೇಳ್ತೀನಿ. ಆಯ್ತು, ನಿನ್ನ ಕಂಡೀಷನ್ಗೆ ನಾನು ಒಪ್ಕೊಳ್ತೀನಿ. ಅಮ್ಮ, ಸರ್, ಇನ್ ಹೇಗೂ ನಾನು ಜೈಲಿಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಅಮ್ಮಂಗೆ ಹೇಳ್ಬಿಟ್ಟು ಬರ್ಬೋದಾ ಸರ್? ಜೈಲಿಗೇನಕ್ಕೆ ಹೋಗ್ತೀಯಾ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಲ್ವಾ ಸರ್? ಜೈಲನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಿ ಆ ತಪ್ಪಿನ ಅರಿವಾಗಿ ಪರಿವರ್ತನೆ ಆಗಲಿ ಅಂತ. ಆದರೆ ಜೈಲೀಗ ಆ ಥರ ಇಲ್ಲ. ಸಣ್ಣ ತಪ್ಪು ಮಾಡಿ ಹೋದವ್ರಿಗೆ ದೊಡ್ಡ ತಪ್ಪು ಮಾಡೋದಕ್ಕೆ ಕಾಂಟ್ಯಾಕ್ಟು ಸಿಗುತ್ತೆ, ಕಾಂಟ್ರಾಕ್ಟು ಸಿಗುತ್ತೆ. ಚಿಕ್ಕ ಕ್ರಿಮಿನಲ್ ಆಗಿ ಹೋದವರು ದೊಡ್ಡ ಕ್ರಿಮಿನಲ್ ಆಗಿ ಆಚೆ ಬರ್ತಾರೆ. ತಪ್ಪನ್ನು ಒಪ್ಕೊಂಡು ಬದಲಾಗೋದಿದೆಯಲ್ಲ, ಅದಕ್ಕಿಂತ ಪರಿವರ್ತನೆ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಇನ್ನು ಮುಂದೆ ಒಳ್ಳೆಯವನಾಗಿರ್ತೀಯ, ಈ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಮ್ಮ ಸಾಕಿರೋ ಮಕ್ಕಳು ಸಾಮಾನ್ಯವಾಗಿ ತಪ್ಪುದಾರಿ ಹಿಡಿಯೋದಿಲ್ಲ. ಸರ್, ಬಂದ ನೋಡಿ ಇವನೇ. ಏನ್ ಸರ್, ಏನೋ ಬರೋದಕ್ಕೆ ಕೇಳಿದ್ರಂತೆ? ಏನಾದರೂ ಇದ್ರೆ ಬೇಗ ಹೇಳಿ ಸರ್, ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗಬೇಕು. ಏನಿಲ್ಲ ಸರ್, ಸ್ಟೇಷನ್ ಒಬ್ಬನೇ ಇದ್ದಲ್ಲ ಸರ್, ಬೋರ್ ಆಗ್ತಿತ್ತು, ಅದಕ್ಕೆ ಒಟ್ಟಿಗೆ ಇಸ್ಪೆಟಾಣ ಅಂತ ಕರೆದೆ ಸರ್. ಮುಚ್ಕೊಂಡು ನಿಂತ್ಕೊಳ್ಳಲೇ. ಝಾಡ್ಸ್ ಒದ್ದ ಅಂದ್ರೆ ತಿಂದಿದ್ದೆಲ್ಲ ಕಕ್ಕೊಂಡ್ಬಿಡ್ಬೇಕು, ಈಡಿಯೇಟ್. ನಿನಗೆ ಇವನ್ ಗೊತ್ತಾ?
ಸರ್ ಅದು ಈ ನೆಕ್ಲೆಸ್ ನೆನಪಿದೆಯಾ? ಹುಡುಗ ಎಲ್ಲ ವಿಷಯನೂ ಹೇಳಿದ್ದಾನೆ. ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ಆದರೆ ನನಗೆ ನೀನು ಈ ಕೇಸಲ್ಲಿ ಬೇಕಾಗಿಲ್ಲ, ಬೇರೆ ಕೇಸಲ್ಲಿ ಬೇಕು. ಅಶೋಕ್ ಕೈಗೆ ಗನ್ ಕೊಟ್ಟಿದ್ದು ನೀನೇ ಅಲ್ವಾ? ಸರ್ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಸರ್. ಲೇ, ನಿಜ ಹೇಳಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಈ ಸರನ ನೀನೇ ಕದ್ದಿದ್ದು ಅಂತ ಕೇಸ್ ಹಾಕ್ಬಿಡ್ತೀನಿ. ಜೊತೆಗೆ ಸಾಲ್ವ್ ಆಗದೆ ಇರೋದು ಒಂದು ಮರ್ಡರ್ ಕೇಸು, ಒಂದು ರೇಪ್ ಕೇಸ್ ಇದೆ, ಅದರಲ್ಲೂ ಹಾಕಿ ಫಿಟ್ ಮಾಡಿಬಿಡ್ತೀನಿ. ನನ್ನ ಮಗನೇ ನಾನು ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ 20 ವರ್ಷ ಬೇಕಾಗುತ್ತೆ. ಸತ್ಯ ಹೇಳ್ತೀಯಾ ಅಥವಾ 20 ವರ್ಷ ಜೈಲಲ್ಲಿ ಕುಳಿತೀಯಾ? ಸರ್ ಸತ್ಯ ಹೇಳ್ಬಿಡ್ತೀನಿ ಸರ್. ಹೇಳ್ಬಿಡಿ ಸರ್. ಊರ್ಮಿಳ ಅವರ ಜಾಗದ ಪಕ್ಕದಲ್ಲೇ ನನ್ನ ಜಾಗನೂ ಇದೆ ಸರ್. ನನ್ನ ಜಾಗ 2000 ಅಡಿ ಅವ್ರ ಜಾಗಕ್ಕೆ ಸೇರ್ಕೊಂಡಿದೆ ಸರ್. ಅವ್ರ ವಿರುದ್ಧ ನನಗೆ ಫೈಟ್ ಮಾಡೋದಕ್ಕಾಗಲ್ಲ ಸರ್. ಅದಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ ಸರ್. ಆಗ ಅಶೋಕ್ ನನಗೆ ಕಾಲ್ ಮಾಡಿದ್ದ ಸರ್. ಅಶೋಕ್ ನನ್ನ ಫ್ರೆಂಡ್ ಅನ್ನೋದು ಆಗ ಅವ್ರಿಗೆ ಗೊತ್ತಾಯ್ತು ಸರ್. ನಾನು ಹೇಳ್ದ ಹಾಗೆ ನೀನು ಮಾಡಿದ್ರೆ ನಿನ್ನ ಜಾಗನ ನಿನಗೆ ಬಿಟ್ಕೊಡ್ತೀನಿ. ನನ್ನ ಜಾಗ ನನಗೆ ಬರುತ್ತೆ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಮೇಡಮ್. ಏನು ಮಾಡ್ಬೇಕು ಹೇಳಿ ಮೇಡಮ್? ಅದಕ್ಕೆ ಅವರು ಅಶೋಕ್ಗೆ ಗೊತ್ತಿಲ್ಲದಲೇ ಇರೋ ಹಾಗೆ ಗನ್ನ ಅವನ ಕೈಗೆ ಕೊಟ್ಟರೆ ನನ್ನ ಜಾಗನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರು ಹೇಳ್ದಾಗೆ ಮಾಡಿದೆ ಸರ್. ವೆರಿ ಗುಡ್. ಕೆಲಸ ಆದಮೇಲೆ ನನ್ನ ಜಾಗ ನನಗೆ ವಾಪಸ್ಸೇ ಕೊಡಲಿಲ್ಲ ಸರ್. ಯಾಮಾರಿಸ್ಬಿಟ್ರು. ಸಾಕಾಗಿದೆ. ಇದನ್ನೇ ಕೋರ್ಟಲ್ಲಿ ಬಂದು ಹೇಳ್ತೀಯಾ? ಹೇಳ್ತೀನಿ ಸರ್. ನೀವು ಎಲ್ಲಿಗೆ ಕರೆದ್ರು ಅಲ್ಲಿಗೆ ಬಂದು ಸತ್ಯ ಹೇಳ್ತೀನಿ ಸರ್.